ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಇನ್ ಮೈ ಲೈಫ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಕಾಲೇಜ್ ರಜೆ ಐತಿ. 3 ದಿನ ಕಂಟಿನ್ಯೂ ಆಗಿ ಕಾಲೇಜ್ ರಜೆ ಕೊಟ್ಟಾರೆ. 29, 31 3 ದಿನವೂ ರಜೆ ಐತಿ. ಸೊ ಬನ್ನಿಕೋಟೆಗೆ ಹೋಗೋಣ ಅಂತ ಹೋಗ್ಬೇಕಂತ ಅಂದ್ಕೊಂಡಿನಿ. ಇವತ್ತು ಮಧ್ಯಾಹ್ನ ಆದರೆ ಹೋಗಬೇಕು. ಮತ್ತು ಇವಾಗ ಕೆಲಸ ಎಲ್ಲ ಮುಗಿತು ಬೆಳಗಿಂದು. ಇವಾಗ ಮುಖ ಎಲ್ಲ ತೊಳ್ಕೊಂಡಿನಿ, ನಾನು ಫುಲ್ ಫ್ರೆಶ್ ಆಗೈತಿ. ಸೊ ಇವಾಗ ಗಂಜಿ ಮಾಡ್ಕೋಬೇಕು. ಸೊ ಗಂಜಿ ಹೆಲ್ತಿಗೆ ತುಂಬ ಒಳ್ಳೆಯದು. ಅದು ಅಕ್ಕಿ, ಗೋಧಿ, ರಾಗಿ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಮಾಡಿರೋದು. ಸೊ ನಾನು ಅದೊಂದು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡಿನಿ, ಇಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಮಕ್ಳಿಗೆ ತುಂಬ ಒಳ್ಳೆಯದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಕಾಲೇಜಿಗೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಟೈಮ್ ಇಲ್ಲ ತಿಂಡಿ ತಿನ್ನೋಕ್ಕಂದ್ರೆ ಗಂಜಿ ಮಾಡಿಕೊಟ್ರೆ ಅದು ತಿಂಡಿ ತಿಂದಷ್ಟೇ ಹೊಟ್ಟೆ ತುಂಬುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ರೆಸಿಪಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಗಂಜಿ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟು ಒಂದು ಸಿಮಿಲರ್ ಬೌಲೊಳಗೆ 1 ಕಪ್ಪಷ್ಟು ರಾಗಿ ಮತ್ತು ಸ್ವಲ್ಪ ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ನೀವು ಬೇಕಂದರೆ ಗೋಧಿನ ತೊಗೋಬೋದು. ನಾನಿಲ್ಲಿ ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಡಿಮೆ ಹೆಸರು ಬೇಳೆ ಮತ್ತು ಅರ್ಧ ಬೌಲಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ, ಇಲ್ಲ ಬಾಣಲಿ ಇಟ್ಕೊಂಡು ನಾವು ಏನೇನು ತೊಗೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿಯೋದ್ರಿಂದ ಕೆಡಲ್ಲ. ಸೊ ನೀಟಾಗಿ ಹುರ್ಕೋಬೇಕು. ಒಂದು 5ರಿಂದ 6 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಳ್ಳಿ. ರಾಗಿನ ಹುರ್ಕೊತಿದ್ದೀನಿ ನಾನು. ಆಮೇಲೆ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇದೇ ಥರ ಎಲ್ಲ ಹುರ್ಕೊಳ್ಳಿ ಚೆನ್ನಾಗಿ. ಇವಾಗ ಅಕ್ಕಿ ಹುರ್ಕೊಳ್ಳಿ. ಅಕ್ಕಿ ತೀರಾ ಕೆಂಪು ಹತ್ತಿಸ್ಬಾರ್ದು, ಚೂರು ಹುರ್ಕೊಂಡ್ರೆ ಸಾಕು. ಇವಾಗ ಹುರ್ಕೊಂಡಿರೋ ಅಕ್ಕಿನ ಅದೇ ಬಾಣಲಿಗೆ ಹಾಕ್ಕೊಳ್ಳಿ. ಮತ್ತು ಇವಾಗ ನಾನು ಗೋಧಿ ನುಚ್ಚನ್ನ ತೊಗೊತಿದ್ದೀನಿ. ಆಗಲೇ ಹೇಳ್ದಂಗೆ ನೀವು ಗೋಧಿ ಇದ್ರೂ ತೊಗೋಬೋದು. ನಾನಿಲ್ಲಿ ಗೋಧಿ ನುಚ್ಚು ತೊಗೊತಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಸ್ವಲ್ಪ ಡಿಫ್ರೆನ್ಸ್ ಬರೋ ತನಕ ಹುರ್ಕೋಬೇಕು ಈ ಥರ. ಆಮೇಲೆ ಅದನ್ನು ಕೂಡ ಅದೇ ಬಾಣಲಿಗೆ ಹಾಕ್ಕೊಂಡ್ಲಿ. ನೀವು ಸಾಕು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡ್ರೆ, ಉದ್ದಿನಬೇಳೆ ಜಾಸ್ತಿ ತೊಗೋಬೇಡ್ರಿ. ಅರ್ಧ ಕಪ್ಪಷ್ಟು ತೊಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಹುರ್ಕೊಂಡಾದ್ಮೇಲೆ ಬಾಣಲಿಗೆ ಹಾಕ್ಕೊಳ್ಳಿ. ಎಲ್ಲ ಒಂದೇ ಬಾಣಲಿಗೆ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸಿ ಮಾಡಬೇಕಲ್ಲ ಅದಕ್ಕೆ. ಸೊ ನಾನಿಲ್ಲಿ ಹೆಸರು ಬೇಳೆ ತೊಗೊತಿದ್ದೀನಿ. ಹೆಸರು ಬೇಳೆನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು. ಈಗ ಅದನ್ನು ಎಲ್ಲ ಒಂದೇ ಬಾಣಲಿಗೆ ಹಾಕ್ಕೊಂಡು ನೀವು ಬೇಕಂದರೆ ಬೇರೆಯೂ ಹಾಕೋಬೋದು. ಈಗ ಡ್ರೈ ಫ್ರೂಟ್ಸ್ ಹಾಕೋಬೇಡಿ ಜಾಸ್ತಿ, ಈ ಥರದ್ದು ಎಲ್ಲ ಹಾಕೋಬೋದು. ಸೊ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ರಿ. ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡಿರಿ. ಇದು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ಕಲ್ಲುಪ್ಪು ಹಾಕ್ಕೊತಿದ್ದೀನಿ, ರುಚಿ ಬರಲಿ ಅಂತ. ಸೊ ಮತ್ತೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಏನಿಲ್ಲ, ನಾವೇನು ಇದು ಹುರಿದಿಡ್ಕೊಂಡಿರ್ತೀವಲ್ಲ ಇವನ್ನ ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಮಿಕ್ಸಿ ಮಾಡಿಕೊಂಡು ಒಂದು ಜರಡಿಗೆ ಇಟ್ಕೊಂಡು ಸೋಸ್ಕೊಂಬಿಡಿ. ಫೈನ್ ಪೌಡ್ರ್ ಬೇಕು ನಮಗೆ, ಅದಕ್ಕೇ ಜರಡಿ ಮಾಡ್ಕೋಬೇಕು ನೀಟಾಗಿ. ಸೊ ಜರಡಿ ಮಾಡಿಕೊಂಡು ಇಷ್ಟೊಂದು ಎಕ್ಸ್ಟ್ರಾ ಉಳಿತೈತಿ, ಇದು ವೇಸ್ಟ್ ಅಲ್ಲ. ಸೊ ಅದಕ್ಕೆ ಇನ್ನೊಂದು ಸತಿ ಇದೇ ಥರ ನುಚ್ಚನ್ನ ಹಾಕ್ಕೊಂಡು ಇನ್ನೊಂದು ಸತಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ಇನ್ನೂ ಫೈನ್ ಪೌಡ್ರ್ ಸಿಗ್ತೈತಿ. ಅದನ್ನು ಮತ್ತೆ ಜಲ್ಡಿ ಮಾಡಿ ಸ್ಟೋರ್ ಮಾಡಿದರೆ ಮುಗೀತು. ಒಂದು 2 ಸತಿ ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ಏನು ವೇಸ್ಟು ಆಗೋಲ್ಲ, ಪೌಡ್ರು ಚೆನ್ನಾಗಿ ಸಿಗುತ್ತೆ. ನೋಡ್ಬೋದಲ್ಲ ಸಿಂಪಲಾಗಿ ಯಾವ ಥರ ರಾಗಿ ಪೌಡ್ರ್ ಮಾಡ್ಕೊಂಡ್ರಿ ಅಂತ. ಈಗ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ನೀರು ಇಟ್ಕೊಳ್ಳಿ. ನೀರನ್ನ ಕುದಿಯೋಕ್ಕಿಡ್ರಿ. ಅಷ್ಟರೊಳಗೆ ನಾವೇನು ರಾಗಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ತೊಗೊಂಡ್ಬಿಟ್ಟು, ಅದಕ್ಕೆ ನಿಮ್ಗೆ ಎಷ್ಟು ಸ್ಪೂನ್ ಬೇಕು, ಒಬ್ಬರಿಗೆ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ನೀವು ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಒಂದೊಂದು ಸ್ಪೂನ್, ಸ್ವಲ್ಪ ದೊಡ್ಡ ಸ್ಪೂನ್ ಒಳಗೆ ಲೆಕ್ಕ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿಗೆ 2 ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗಂಟು ಆಗಲ್ಲ. ಡೈರೆಕ್ಟಾಗಿ ಪೌಡ್ರ್ ಹಾಕಿಬಿಟ್ರೆ ಗಂಟಾಗುತ್ತೆ, ಮುದ್ದೆ ಕುಡಿಸ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಗಂಟಾಗಲ್ಲ, ನಮಗೆ ನೀಟಾಗಿ ಗಂಜಿ ರೆಡಿ ಆಗುತ್ತೆ. ಅದಕ್ಕೆ ಇವಾಗ ನೋಡಿರಿ, ನೀರು ಈ ಥರ ಕುದೀತಿರ್ಬೇಕು. ಇನ್ನು ಕುದಿಲಿಲ್ಲದ ನೀರಿಗೂ ಹಾಕ್ಬಿಟ್ರಿ. ಈ ಥರ ನೀರು ಕುದಿಬೇಕಾದ್ರೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆಲ್ರೆಡಿ ಹುರಿದಿರ್ತೀವಿ, ಬಟ್ ಇನ್ನೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಬೇಕಂದರೆ ಉಪ್ಪು ಹಾಕ್ಕೋಬೇಕು. ನಿಮಗೇನು ರುಚಿ ಬೇಕಾಗುತ್ತೋ ಅದನ್ನು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಒಂದು
5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಸಿಂಪಲ್ಲಾಗಿ ಗಂಜಿ ರೆಡಿ ಆಗೋಗ್ಬಿಡುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲರೂ ಮನೇಲಿ ಟ್ರೈ ಮಾಡಿ, ತುಂಬ ಒಳ್ಳೆಯ ರೆಸಿಪಿ ಇದು. ಸೊ ಇಲ್ಲಿ ಅಷ್ಟೊತ್ತಿಗಾಗಲೇ ನಮ್ಮಮ್ಮ ಏನೋ ತಿಂಡಿಗೆ ರೆಡಿ ಮಾಡ್ತಾಯಿದ್ದಾರೆ, ಗಡ್ಸಪ್ ಏನೋ ಮಾಡ್ತಾಯಿದ್ದಾರೆ. ಗಂಜಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಉಪ್ಪು ಹಾಕೋಬೋದು, ಇಲ್ಲ ಸ್ವೀಟ್ ಇಷ್ಟಪಡೋರು ಬೆಲ್ಲ ಹಾಕೋಬೋದು, ಮೇಲ್ಗಡೆ ಸ್ವಲ್ಪ ತುಪ್ಪನೂ ಹಾಕೋಬೋದು, ಚೆನ್ನಾಗಾಗುತ್ತೆ. ಕೆಲವೊಬ್ಬರು ಮೊಸರು ಕೂಡ ಹಾಕ್ತಾರೆ, ಅಂದರೆ ಬೇಯಿಸ್ತಿರ್ತೀವಲ್ಲ ಆವಾಗ ಸ್ವಲ್ಪ ಮೊಸರು ಹಾಕ್ತಾರೆ. ಮೊಸರಲ್ಲಿ ಹಾಕಲ್ಲ, ಹಿಂಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮನೇಲಿ ಅಕಸ್ಮಾತ್ ಮಕ್ಕಳು ತಿಂಡಿ ಇಷ್ಟಪಡಲಿಲ್ಲ ಅಂದರೆ ಆವಾಗ ಗಂಜಿ ಮಾಡ್ಕೊಡ್ಬೋದು, ಹೊರಗಡೆಯಿಂದ ತಿಂಡಿ ತಂದು ಕೊಡೋಕ್ಕಿಂತ ಚೆನ್ನಾಗೈತಿ. ನೀವು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಬೇರೆನೂ ಹಾಕ್ತಾರೆ, ಅಂದರೆ ಡ್ರೈ ಫ್ರೂಟ್ಸು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ತಾರೆ. ಬಟ್ ಅದು ಭಾಳ ದಿನ ಇಟ್ಕೊಳಕ್ಕಾಗಲ್ಲ. ಇದಂದರೆ ಒಂದು 8ರಿಂದ 9 ತಿಂಗಳು ಇಟ್ಕೋಬೋದು, ಹತ್ತತ್ರ 1 ವರ್ಷದ ತನಕ ಬರುತ್ತೆ ನೀಟಾಗಿ ಇಟ್ಕೊಂಡ್ರೆ. ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ಒಂದು 2-3 ತಿಂಗಳು ಅಷ್ಟೇ, ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಅದು ಕೆಟ್ಟುಬಿಡುತ್ತೆ ಭಾಳ ದಿನ ಏನು ಉಪಯೋಗಿಸ್ಲಿಲ್ಲ ಅಂದರೆ. ಅದಕ್ಕೆ ಸೆಲ್ಫ್ ಲೈಫ್ ಅಷ್ಟು ಜಾಸ್ತಿ ಇರೋಲ್ಲ. ಇದನ್ನೇ ಮಾಡಿಕೊಂಡ್ರು ಸಾಕು ಅನಿಸುತ್ತೆ ನನಗೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಟ್ರೈ ಮಾಡಿ ನೋಡಿರಿ ಎಲ್ಲರೂ. ಕೆಲವೊಬ್ಬರು ಬರೀ ರಾಗಿ ಗಂಜಿ ಮಾಡ್ಕೊತಾರೆ. ರಾಗಿ ಗಂಜಿ ಜೊತೆಗೆ ಇದು ಬೇರೆ ಅಕ್ಕಿ, ಗೋಧಿ ಅದೆಲ್ಲ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಉಪಯೋಗ ಬರುತ್ತೆ ಅಂತ ಹೇಳ್ತೀನಿ. ಇವಾಗ ತಿಂಡಿ ಮಾಡ್ತಿದ್ದಾರೆ ನಮ್ಮ ಮನೇಲಿ, ರೊಟ್ಟಿ ಮತ್ತು ಪುಂಡಿ ಸೊಪ್ಪು ಪಲ್ಯ, ಅಂದರೆ ಗಡ್ಸಪ್ಪು ಅಂತಿರಲ್ಲ ಅದೇ ಪಲ್ಯ. ಸೊ ಇವಾಗ ತಿಂಡಿ ತಿಂದು ಸ್ನಾನ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ 1 ಗಂಟೆ ಇಲ್ಲ 2 ಗಂಟೆ ಅಂದರೆ ಬನ್ನಿ ಕೊಡಿ. ಸ್ನಾನ ಎಲ್ಲ ಆಯಿತು, ರೆಡಿಯಾಗಿನಿ. ಇವಾಗ ನಾನು ತಿಂಡಿ ತಿನ್ನಬೇಕು, ಬೇಗ ಬೇಗ ತಿಂಡಿ ತಿನ್ನಲ್ಲ. ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಪಲ್ಯ, ಗಡ್ಸಪ್ಪಿನ ಪಲ್ಯ ಮತ್ತು ಈರುಳ್ಳಿ, ಸೌತೆಕಾಯಿ ಜೊತೆಗೆ ಬಿಸಿ ಬಿಸಿ ರೊಟ್ಟೆ ತಿಂಡಿ ಸಕ್ಕತ್ತಾಗಾಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಷ್ಟು ತನಕ ಮಲ್ಗಿ ತಿಂಡಿ ತಿಂದ ತಕ್ಷಣ ಮಲ್ಕೊಂಡಿನಿ ನಾನು. ಇವಾಗ ಎದ್ದೀನಿ. ಸೊ ಬನ್ನಿ ಕೊಡೆಗೆ ಹೋಗ್ಬೇಕಲ್ಲ, ನಾಳೆ ಅಲ್ಲಿ ಹಬ್ಬ ಐತಿ, ಬಸವನ ಮಮ್ಮಿ. ಯಾವ ಹಬ್ಬ ಮಮ್ಮಿ? ಬಸವನ ಜಯಂತಿ ಹಬ್ಬ ಐತಿ. ಅದಕ್ಕೆ ಹೋಳ್ಗೆ ಮಾಡ್ತಾರೆ. ಶಿಕರ್ಣಿಗೆ ಮಾವಿನ ಹಣ್ಣು ಬೇಕಿತ್ತು, ಅದಕ್ಕೆ ಇಲ್ಲಿಂದನೇ ತಗೊಂಡು ಹೋದ್ರೆ ಮುಗೀತು. ಮತ್ತು ಪಪ್ಪ ಏನು ಅಲ್ಲಿ ಹೋಗ್ತಾ ಇರೋದಂತ. ಸೊ ನಾನು ಇವಾಗ ಮಾವಿನ ಹಣ್ಣು ತಗೊಂಡು ಬನ್ನಿ ಕೊಡಿಗೆ ಹೋಗ್ಬೇಕು. ಸೊ ಈಗ ಫಸ್ಟ್ ಹೋಗಿ ಮಾವಿನ ಹಣ್ಣು ತಗೊಂಡು ಬರೋಣ ಬರ್ರಿ. ಚೆನ್ನಾಗಾಯ್ತಾ? ನಾನೇನು ಆರಿಸ್ಕೊಳ್ಳಿಲ್ಲ, ವಜ್ಜಿನೇ ಎಲ್ಲ ಹಾಕಿ. ನಿನಗೆ ಆರಿಸಿಗೆ ಅಂತ ಫೋನ್ ಹಚ್ಚಿದ್ವಿ, ನೀನೆಲ್ಲ ಕಟ್ ಮಾಡಿದ್ದೆ, ಸುಮ್ಮನೆ ಚೆನ್ನಾಗದವಲ್ಲ ಅಜ್ಜಿ. ಇವಾಗ ಹಣ್ಣೆಲ್ಲ ತಗೊಂಡು ಬಂದೆ. ಸೊ ಇವಾಗ ಬನ್ನಿ ಕೊಡಿಗೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ ಕೊಡಿಗೆ ಬಂದೆ ನಾನು. ಅತ್ತಿ, ಅಜ್ಜಿ, ಸಮ್ಮು ಎಲ್ಲ ಇದ್ದರು, ಗಗನ, ಚಂದೋರು ಎಲ್ಲ ಆಮೇಲೆ ಬಂದರು. ಅವ್ರು ಆಟ ಆಡೋಕ್ಕೆ ಹೋಗಿದ್ದರು. ಆಮೇಲೆ ಅಲ್ಲಿ ಹಳೆ ಮನೆಯಿಂದನೂ ಎಲ್ಲ ಹುಡುಗರು ಬಂದಿದ್ದರು ಆಟ ಆಡೋಕ್ಕೆ. ಎಲ್ಲರೂ ಕುತ್ಕೊಂಡು ಅವ್ರದ್ದೇ ಅವ್ರು ಆಟ ಆಡ್ಕೊತ ಕುಂತಿದ್ರು. ಬಾಯ್. ಇಲ್ಲ ಒಳಗಿಟ್ವಿ, ತೆಗೆ ಕೊಡಲ್ಲ. ಏನೇ ನಿನ್ನ ಹೆಸರು? ಅವನ ಹೆಸರು ಗೊತ್ತಾ ನಿನಗೆ? ಹೇಳು ಹರ್ಷು, ನಿನ್ನ ಹೆಸರೇನು? ಅವಂದೇನೆ ಜೋಕಾಲಿ, ನೀನು ಅವನಿಗೆ ಬೈತಿಯಲ್ಲ.
ನಮ್ದಂದ್ರೆ ಒಂದು ಬೇಡ ಅಂದ್ರೆ ನೀನು ಆಡಂಗೆ ಇಲ್ಲ, ಹೋಗ್ಬೇಕು ನಿಮ್ಮ ಮನೆಗೆ ಸುಮ್ಮನೆ. ಅವನಿಗೆ ಜೋರು ಮಾಡ್ತೀಯ ನೀನು. ಮೇಕಪ್ ರಾಣಿ, ನೀನು ಮೇಕಪ್ ರಾಣಿ. ನಿನಗೇನು ಇಷ್ಟ ಮೇಕಪ್ಪಾಗೆ? ಲಿಪ್ಸ್ಟಿಕ್ ಇಷ್ಟ. ಯಾವ ಕಲರ್ ಇಷ್ಟ? ರೆಡ್. ತೋರ್ಸು, ಹಚ್ಕೊಂಡಿಯ ಈಗ? ಹಚ್ಕೊಂಡಿಲ್ಲ ನೀನು, ಸುಳ್ಳು ಹೇಳ್ಬೇಡ. ಇಲ್ಲಿ ತಿರುಗಿಲ್ಲ, ತೋರ್ಸು. ಹಚ್ಕೊಂಡಿಯಾ? ನಾಯಿ ಬರ್ತದೆ, ತಡಿ ಕಡಿತದೆ. ಕಡಿತ್ರ ತಡಿಯವ ನಾಯಿ ನಿನ್ಗೆ. ಅದೇ ಎದಳ್ತೆ ಬರ್ತದೆ, ತಡಿ. ಕಡಿತಕ್ಕೆ ಕಡಿಲ. ಅಷ್ಟ್ ಮಾತಾಡ್ತೀನಿ, ನಾಯಿಗೆ ಎದರ್ತೀಯ ನೀನು? ಬಾಯ್ ಚಿಟ್. ನೋಡೋದು ಏನು ಮಾಡಲ್ಲ ಅದೇ. ನೋಡು ಅವನು ಹೆಂಗೆ ಆಟ ಆಡ್ತಾನೆ. ಎಲ್ಲರೂ ಆಟಾಡಿ ಹೋದರು. ಆವಾಗ ಊಟಕ್ಕೆ ನಾನು ಅನ್ನ ಮತ್ತು ಮೆಣಸಿನ್ಕಾಯಿ ಪಲ್ಯ, ಅಂದ್ರದ್ದು ಉಪ್ಪಿನಕಾಯಿ ಊಟ ಮಾಡಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಳ್ಳೋಣ ಅಂತ ಟಿ ವಿ ನೋಡ್ಕೊತ ಕುಂತಿದ್ವಿ. ಫಿಲಮ್ ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ಇವಾಗ ಸಂಜೆ ಹೊರಗೆ ಬಂದ್ವಿ, ಮತ್ತು ಹೊರಗೆಲ್ಲರೂ ಹೋಗೋಣ ಅಂತ. ಎದಕ್ಕೆ ಹೊಂಟೀವಿ ಈಗ? ತಡಿ, ಚಾನಲಿಗೆ ಹೊಂಟೀವಿ. ನಾನು ಗಗನ ಹೇಳ್ತೇವೆ. ಫಸ್ಟು ಎಲ್ಲದೋ ನೋಡ್ರಿ, ಸುಮ್ಮನೆ ಹಾಕ್ಬೇಡ್ರಿ, ಸಿಗಲ್ಲದು. ಗಗನಿ ತೆಳಗಿಂದ ಹಾಕಲೆ. ಇಲ್ಲಪ್ಪಿ, ಮೀನೇ ಇರಲಿಲ್ಲ ಚಾನಲ್ ಒಳಗೆ, ನಮಗೆ ಒಂದು ಸಿಗಲಿಲ್ಲ. ಸೊ ಸುಮ್ಮನೆ ವಾಪಸ್ ಬರ್ತೀವಿ. ಅಷ್ಟರೊಳಗೆ ಗಗನನ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅವ್ರು ಏನೋ ಮೀಟಿಂಗ್ ಥರ ಮಾಡ್ಕೊತ ಎಲ್ಲ ನಿಂತಿದ್ರು. ಆಮೇಲೆ ಸಂಜೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ನೋಡ್ರಿ. ಮತ್ತು ಇವರೆಲ್ಲ ಬಾಲ್ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಟ ಆಡ್ಕೊಂಡು ಕುಂತಿದ್ರು. ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ. ಇಷ್ಟೆಲ್ಲ ಆದಮೇಲೆ ಸಂಜೆ ಮ್ಯಾಗಿ ತಿನ್ನೋಣ ಅಂತ ನಾನು ಗಗನ ಚಂದು ಮತ್ತು ಸಮ್ಮು ಡಿಸೈಡ್ ಮಾಡಿಕೊಂಡು ನಾನು ಮ್ಯಾಗಿ ಮಾಡ್ಕೊತ ಕುಂತಿದ್ದೆ. ಗಗನ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಸೊ ಮತ್ತೆ ಮಾಡಿಕೊಂಡು ಆ ಕಡೆ ಮನೆಗೆ ಹೋಗಿ ತಿಂದ್ವಿ ನಾವು.
ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.